ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಮತಿ ಕ್ರಿಯೇಷನ್. ನೋಡಿ ಫ್ರೆಂಡ್ಸ್, ಈ ಸೀರೆಗೆ ಇವತ್ತು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಯಾರಿ ಬಂದು ಪರ್ಪಲ್ ಕಲರ್ ಮತ್ತು ಪಲ್ಲು ಬಂದು ಪಿಂಕ್ ಕಲರ್ ಇದೆ ಫ್ರೆಂಡ್ಸ್. ಇದಕ್ಕೆ ಬೇಕಾದಂಥ ಐಟಮ್ಸ್ ಬಂದು ಸ್ಯಾರಿ ಪರ್ಪಲ್ ಕಲರ್, ಬಾರ್ಡ್ರ್ ಪಿಂಕ್ ಕಲರ್, 100 ಎಳೆ ರೇಷ್ಮೆ ದಾರ ಸುತ್ತಕೊಂಡ್ಮೇಲೆ ಫ್ಯಾಬ್ರಿಕ್ ಗ್ಲೋಯಿಂದ ಈ ಥರ ಲೆವೆಲ್ ಆಗಿ ಮಾಡಿಕೊಂಡು ಬಿಗ್ ಸೈಡ್ ನೀಡಲ್ನಲ್ಲಿ ಸೇರಿಸ್ಬೇಕು. ಅದೇ ಥರ ಮತ್ತೊಂದು ಕಲರ್ ಕೂಡ ಸೇಮ್ ಆಗಿ ಮಾಡ್ಕೊಳ್ಬೇಕು. ಸ್ಯಾರಿ 2 ಕಲರ್ಸ್ ಮಾಡಿದ್ದೀನಿ. ಮತ್ತು ಜರಿ ಥ್ರೆಡ್, ಈ ಜರಿ ಥ್ರೆಡ್ ಬಂದು ಕುಚ್ಚು ಕಟ್ಟೋದಕ್ಕೆ. ಇದಕ್ಕೆ ನೀಡಲ್ ಬಂದು ಈ ಥರ ಸ್ಮಾಲ್ ನೀಡಲ್ ತಗೋಬೇಕು. ಡ್ರಮ್ ಬೀಡ್ಸ್ ನೋಡ್ರಿ, ಈ ಥರ ಇದೆ. ಡ್ರಮ್ ಬೀಡ್ಸ್ ಯೂಸ್ ಮಾಡಿ ನಾನು ಕುಚ್ಚು ಕಟ್ತಾ ಇದ್ದೀನಿ. 1.5 ಇಂಚಷ್ಟು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ನಾವು 1 ಇಂಚು 2 ಇಂಚು ಈ ಥರ ನಾವು ಇಂಚು ಕಡೆಯಿಂದ ಅಳತೆ ಮಾಡೋಕ್ಕೆ ಟೇಪ್ ಪಟ್ಟಿ ಮತ್ತು ಅದಕ್ಕೆ ಚಾಕ್ ಪೀಸ್, ಕುಚ್ಚು ಕಟ್ಟಿದ್ದಾದಮೇಲೆ ಕಟ್ ಮಾಡೋಕ್ಕಂತೇಳಿ ಸೀಸರ್. ನೋಡಿ, ಈ ಸೀರೆಗೆ ವಿತ್ ಬೀಡ್ಸ್ ಯೂಸ್ ಮಾಡಿ ನಾವು ಕುಚ್ಚು ಕಟ್ಟೋದಕ್ಕೆ ಇಷ್ಟೆಲ್ಲ ಐಟಮ್ಸು ಬೇಕಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈ ವಿಡಿಯೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಈಗ ಫಸ್ಟಿಗೆ ಹಾಕಿದ್ದೀನಿ. ಈಗ ಮತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಫಸ್ಟಿಗೆ 1.5 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದು ಕಲರ್, ಫಸ್ಟ್ ಬಂದು ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ, ಆಮೇಲೆ ಸ್ಯಾರಿ ಕಲರ್ ಮತ್ತು ಬಾರ್ಡರ್ ಕಲರ್, ಈಗ ಮತ್ತು ಸ್ಯಾರಿ ಕಲರ್. 100 ಎಳೆಯಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಲ್ಲ, ಈ ಥರ ನೀಡಲ್ನಲ್ಲಿ ಹಾಕಿ ರೆಡಿ ಮಾಡಿದ್ದೀನಲ್ಲ, ಅದನ್ನು ಈ ಥರ ಬ್ಯಾಕ್ ಸೈಡಿಂದ ಸ್ಲೋ ಆಗಿ ಈ ಥರ ನಾವು ಕರೆಕ್ಟಾಗಿ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ಸ್ಟಾಪ್ ಮಾಡ್ಕೋಬೇಕು. ಈ ನೀಡಲಲ್ಲಿ ಡ್ರಮ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಲೋ ಆಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಸ್ಲೋ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೈಸಾಗಿ ಬರಬೇಕು ರೇಷ್ಮೆ ದಾರ. ಈ ಥರ ನಾವು ನೈಸಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನೈಸಾಗಿ ಬರಬೇಕಂದ್ರೆ ನಾವು ಈ ಬೀಟ್ನ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಬೀಟ್ ಬಂದು ಕರೆಕ್ಟಾಗಿ ಈ ಬಾರ್ಡ್ರಿಗೆ ಈ ಬೀಟ್ ಬಂದು ಕರೆಕ್ಟಾಗಿ ಇಲ್ಲೇ ಬಾರ್ಡ್ರಿಗೆ ಸ್ಟಾಪ್ ಆಗಬೇಕು. ಇಲ್ಲಿ ನೋಡಿ, ಈ ಥರ ಕರೆಕ್ಟಾಗಿ ಲೆವೆಲ್ ಆಗಿ ತಗೋಬೇಕು. ಸ್ಮಾಲ್ ನೀಡಲಲ್ಲಿ ಈ ಜರಿ ಥ್ರೆಡ್ನ ನಾವು ಹಾಕ್ಕೊಂಡಿದ್ವಿ. 2 ಎಳೆ 4 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ರೌಂಡ್ ಆಗಿ ಸುತ್ತೀವೋ ಅಷ್ಟು ಚೆನ್ನಾಗಿರುತ್ತೆ. 2 ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಬ್ಯಾಕ್ ಸೈಡ್ ಬಂದು ಈ ಥರ ಮಾಡಿಕೊಂಡು ಚೆನ್ನಾಗಿ ಈ ಥರ ಫಿಟ್ ಮಾಡಿ ಹಿಂದುಗಡೆಯಿಂದ ಒಳಗಡೆ ನೀಡಲ್ನ ಈ ಥರ ಸೇರಿಸ್ಬೇಕು. ಈಗ ನೋಡಿ, ಕರೆಕ್ಟಾಗಿ ರೆಡಿ ಆಗಿದೆ. ನಮಗಿಲ್ಲಿ ಎಷ್ಟು ಲೆಂತ್ ಬೇಕೋ ಅಷ್ಟು ತೊಗೊಳ್ಬೇಕು. ನೋಡಿ, ಈಗ ನೋಡಿ, ಮತ್ತೆ ನೆಕ್ಸ್ಟ್ ಇನ್ನೊಂದು 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಪಲ್ಲು ಕಲರ್. ಈ ಥರ ತಗೋಬೇಕು. ಬೀಡ್ನ ಸೇರಿಸ್ಬೇಕು. ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು.
ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಬಾರ್ಡ್ರಿಗೆ ಈ ಬೀಡ್ನ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು. ಗೋಲ್ಡ್ ಜರಿ ಥ್ರೆಡ್ಡಿಂದ ಈ ಥರ ನಾವು ಕುಚ್ಚು ಫಿನಿಶಿಂಗ್ ಅಂತೇಳಿ ಗೋಲ್ಡ್ ಜರಿ ಥ್ರೆಡ್ಡಿಂದ ನಾವು ಈ ಥರ ಸುತ್ತಿ ಲಾಕ್ ಮಾಡಬೇಕು, ಕಟ್ಟಬೇಕು. ಈ ಥರ ಗೋಲ್ಡ್ ಜರಿ ಥ್ರೆಡ್ಡಿಂದ ಕಟ್ಟಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೈಜ್ ಇಲ್ಲಿ ಪಕ್ಕದಲ್ಲೇ ಎಷ್ಟು ತೊಗೊಂಡಿತ್ತು ಅಷ್ಟೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಹೇಗಿದೆ ಅಂತೇಳಿ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿ ಇದ್ದಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ದಾದಮೇಲೆ ನಾನು ಕಳಿಸಿದಂಥ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.